ಹಲೋ, ಹಾಯ್ ಗೆಳೆಯರೆ. ನಮ್ಮ ಕೀಚಕರ ಮೂವಿ ನಿರ್ದೇಶಕರು ಇಲ್ಲೇ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವ್ರನ್ನ ಮೀಟ್ ಆಗಲಿಕ್ಕಿಂತ ಬಂದಿದ್ದೀವಿ ಇವತ್ತು. ಏನು ಅವ್ರ ಬಗ್ಗೆ ತುಂಬ ದಿನಗಳಾಯಿತು. ಅವರು ಯಾವ ಥರ ಈಗ ಮುಂದೆ ಪ್ರೊಸೆಸಿಂಗ್ ಯಾವ ಥರ ಇದೆ ಮೂವಿ ಅನ್ನೋದನ್ನ ತಿಳ್ಕೊಳ್ಲಿಕ್ಕಂತ ಬಂದಿದ್ದೀವಿ. ಈಗ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಸಾರಿ, ಲೇಟ್ ಆಯ್ತು. ಓಕೆ ಸರ್. ಓಕೆ, ಹೇಳಿ ಸರ್. ಈಗ ನಿಮ್ಮ ದಂಡಕ ಸಿನಿಮಾ ರಿಲೀಸ್ ಬಂದಿದೆ ಅಂತಂದು ಮಾಹಿತಿ ಇದೆ. ಅದು ಈಗ ರಿಲೀಸ್ ಡೇಟ್ ಯಾವಾಗಿದೆ? ಅದು ಯಾವ ತರ ಬಂದಿದೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ದಂಡಕ ಸಿನಿಮಾ ಸೂಪರ್. ಆ ಹೆಸರಲ್ಲೇ ಇದೆ ದಂಡಕ. ದಂಡಕ ಅಂದ್ರೆ ಗೊತ್ತಾ? ದಂಡಕಂ ಅಂತಾರೆ ಸಂಸ್ಕೃತ್ ಅಲ್ಲಿ. ದಂಡಕಂ ಅಂದ್ರೆ ಭಯ ಆದ್ರೆ ಯಾವ್ದಾದ್ರು ಒಂದು ದೇವ್ರನ್ನ ನೆನ್ಸ್ಕೊಂತಾರಲ್ಲ, ಅದಕ್ಕೊಂದು ಇದಿರುತ್ತೆ ಗೊತ್ತಾ ನಿಮ್ಗೆ? ಒಂದು ಏನಂತಾರೆ, ಒಂದು ಮಂತ್ರ ಜಪಿಸ್ತಾರಲ್ಲ, ಅದು ದಂಡಕ. ಶಿಕ್ಷೆ. ದಂಡಕ ಅಂದ್ರೆ ಶಿಕ್ಷೆ. ಅದು ಮೀನಿಂಗ್ ನಾನು ಹೇಳ್ತಿರೋದು. ದಂಡಕ ಅನ್ನೋದು ಶಿಕ್ಷೆ ಕೊಡೋದೊಂದು ಸುಮಾರು ಮೀನಿಂಗ್ ಬರುತ್ತೆ ಅಲ್ವಾ? ದಂಡಕ ಟೈಟ್ಲ್ ಅಲ್ಲೇ ಇದೆ. ತುಂಬಾ ಚೆನ್ನಾಗ್ ಅಂದ್ರೆ ತುಂಬಾ ಚೆನ್ನಾಗ್ ಬಂದಿದೆ. ಹೇಳ್ಬೇಕಂದ್ರೆ ಇತ್ತೀಚೆಗೆ ನಾನ್ ಮಾಡಿರೋ ಸಿನಿಮಾ ಎಲ್ಲದಕ್ಕಿಂತ ಸೂಪರ್ ಔಟ್ಪುಟ್ ಬಂದಿರೋಂತ ಸಿನಿಮಾ ಇದು. ಯಾಕಂದ್ರೆ ಪ್ರೊಡ್ಯೂಸರ್ನವರು ಯಾವುದೇ ಕಾರಣಕ್ಕೆ ಏನೇನ್ ಕೇಳಿದ್ರು ಅವೆಲ್ಲ ಕೊಡ್ಸಿದ್ದಾರೆ. ಹೆಂಗ್ ಬೇಕು ಹಂಗ್ ಕ್ವಾಲಿಟಿ ಬರ್ಬೇಕು ಅಂತ ಅವರೇ ಕ್ವಾಲಿಟಿ ಹೀಗೆ ಇರ್ಬೇಕು ನನಗೆ ಅಂತ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಔಟ್ಪುಟ್ ಇವತ್ತು ಬಂದಿದೆ. ದಂಡಕ ಸಿನಿಮಾ ಅಂತ ಬಂದಾಗ ಹೀರೋ ಯಾರನ್ನ ತಗೊಂಡಿದ್ರ ಸರ್? ಅದು ಹೀರೋ ಅಂದ್ರೆ ಹೊಸಬಾನೆ, ಬಟ್ ಅವ್ರಿಗೆ ಚಿಕ್ಕ ವಯಸ್ಸಿಂದ ಶ್ರೀನಿವಾಸ್ ಅಂತ, DM ಶ್ರೀನಿವಾಸ್ ಅಂತ, ಚಿಕ್ಕ ವಯಸ್ಸಿಂದ ಅವ್ರಿಗೆ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಬಟ್ ಬಿಸ್ನೆಸ್ ಮಾಡ್ತಾರ ಅವರು. ಆ ಇಷ್ಟ ಇರೋದ್ರಿಂದ ಅವರು ಒಂದು ಸಿನಿಮಾ ಮಾಡ್ಬೇಕು ಅಂತ ನನ್ನ ಅಪ್ರೋಚ್ ಆದಾಗ ಅವ್ರ ಫ್ರೆಂಡೇ ಪ್ರೊಡ್ಯೂಸರ್ ಸ್ವಾಮಿ ಅಂತ, SK ಸ್ವಾಮಿ ಅಂತ. ಓಕೆ ಮಾಡೋಣ ಅಂತ ಹೇಳಿ ಅವ್ರಿಗೆ ಯಾವ ತರ ಸೂಟ್ ಆಗುತ್ತೋ ಕತೆ, ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಇದಕ್ಕೆ ತಕ್ಕಂತೆ ನಾವು ಕತೆ ಮಾಡ್ಬೇಕು. ಯಾವತ್ತೂ ನಾವು ಒಂದು ಹೊಸಬರನ್ನ ತಗೊಂಡಾಗ ನಾವು ಅವ್ರಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಹೀರೋಯಿಸಮ್ ಅನ್ನೋದು ಹೆವಿಯಾಗಿ ಇಡಬಾರ್ದು. ಹೆವಿಯಾಗಿ ಇಟ್ಟಾಗ ಅದು ವರ್ಕೌಟ್ ಆಗಲ್ಲ. ಕಂಟೆಂಟ್ ವೈಸ್ ಹೋಗಿದ್ದೀವಂದ್ರೆ ಹೊಸಬರು ಬೆಳಿತಾರೆ ಖಂಡಿತ. ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಖಂಡಿತ ಬೆಳಿತಾರೆ. ನಾಳೆ ಅದೇ ರೇಂಜ್ ಅಲ್ಲಿ ಅವ್ರು ಮಾಡ್ಕೋಬಹುದು. ಆ ರೀತಿ ಥಿಂಕ್ ಮಾಡಿ ಅವ್ರಿಗೆ ಯಾವ ರೀತಿ ಕತೆ ಸೂಟ್ ಆಗುತ್ತಂತ ಥಿಂಕ್ ಮಾಡಿದ್ಮೇಲೆ ಆ ಕತೆನ ಮಾಡಿದೀವಿ. ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು. ಯಾಕಂದ್ರೆ ಸುಮಾರು ದಿನ ರಿಹರ್ಸಲ್ಸ್ ಮಾಡಿಸಿದೀವಿ. ಫ್ರೆಂಡ್ ಕ್ಯಾರೆಕ್ಟರ್ SK ಸ್ವಾಮಿ ಅಂತ ಆ ಪ್ರೊಡ್ಯೂಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನೊಬ್ರು ಚಾಮಿ ಸುನಿಲ್ ಅಂತ ಆಲ್ರೆಡಿ ಕೀಚಕರು ಮೂವಿಯಲ್ಲಿ ಸೀರಿಯಲ್ ಮಾಡಿದ್ದಾರೆ. ಚಾಮಿ ಸುನಿಲ್ ಕಮಿಡಿಯನ್ ಗೊತ್ತು. ಅವರು ಒಂದು ಕ್ಯಾರೆಕ್ಟರ್. ಇವ್ರು 3 ಜನ ಫ್ರೆಂಡ್ಸು. ಹೀರೋ, ಇವ್ರ ಫ್ರೆಂಡ್ಸು. ಇವ್ರು 3 ಜನನು ಡೈಲಿ ಪ್ರಾಕ್ಟೀಸ್ ಬರೋರು. ಇವತ್ತು ಒಂದು ಸೀನ್ ತಗೊಂಡಿದ್ವಿ. ಆ ಒಂದು ಸೀನ್ ಕ್ಲಿಯರ್ ಆಗಿ ಏನ್ ಬೇಕೋ ಹಾಗೆ ಹೆಂಗ್ ಬೇಕೋ ಹಾಗೆ ಬರೋವರೆಗೂ ಮಾಡಿಸ್ತಾ ಇದ್ವಿ ಪ್ರಾಕ್ಟೀಸ್. ಫ್ರೀ ಮಾಡ್ಕೊಂಡು ಬರೋರು. ನಾವು ಶೂಟಿಂಗ್ ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಒದ್ದಾಡೋದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಹೋದ್ರೆ ನಮ್ಗೂನು ವರ್ಕೌಟ್ ಆಗುತ್ತೆ, ಅವ್ರಿಗೂನು ವರ್ಕೌಟ್ ಆಗುತ್ತೆ. ಅಂದ್ರೆ ಇದು ಈ ತರ ಸೈಕಲ್ ಹೊಡಿಯಂಗಿರಲ್ಲ, ಈಸಿಯಾಗಿ ಹೇಳ್ಬೋದು. ಯಾಕಂದ್ರೆ ಆಲ್ರೆಡಿ ಸುಮಾರು ಸತಿ ಪ್ರಾಕ್ಟೀಸ್ ಮಾಡಿರೋ ಒಂದು ಸೀನ್ ಅಲ್ಲಿ ಮಾಡೋದು ತುಂಬಾ ಈಸಿ ಅಲ್ವಾ? ಆ ರೀತಿ ಒಂದೊಂದು ಸೀನ್ ಫುಲ್ ಪ್ರಾಕ್ಟೀಸ್ ಮಾಡಿಸಿ ಆ ರೇಂಜಿಗೆ ತಂದಿದೀವಿ. ಔಟ್ಪುಟ್ ಹಾಗೆ ಬಂದಿದೆ. ಈಗ ಹೀರೋಯಿನ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಹೀರೋಯಿನ್ ರಚಿತಾ ಅಂತ ಮಾಡೆಲ್. ಒಳ್ಳೆ ಡಾನ್ಸರುನು, ಚೆನ್ನಾಗಿ ಮಾಡಿದ್ದಾಳೆ. ಹೇಳ್ಬೇಕಂದ್ರೆ ಒಂದು 2 ಸಿನಿಮಾ ಮಾಡಿದ್ವಿ ಮುಂಚೆ. ಇದಕ್ಕಿಂತ ಮುಂಚೆ 1-2 ಸಿನಿಮಾ ಮಾಡಿದ್ಲು. ಆದ್ರೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಆ ಹೀರೋಯಿನ್ಗೂ ಒಂದು ಒಳ್ಳೆ ಹೆಸರು ತಂದು ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಬಟ್ ಕಂಟೆಂಟ್ ಅದು ಯಾವುದೇ ವಿಷಯಕ್ಕೂ ನಾನು ಹೇಳೋದಿಲ್ಲ. ಅದು ಸಿನಿಮಾದಲ್ಲೇ ನೋಡ್ಬೇಕು. ಅವಳ ಕ್ಯಾರೆಕ್ಟರ್ ಹೇಗೆ ಏನು ಅನ್ನೋದು ಹೇಳ್ಬಿಟ್ರೆ ಥ್ರಿಲ್ಲಿಂಗ್ ಹೋಗ್ಬಿಡುತ್ತೆ. ಅದನ್ನ ಥ್ರಿಲ್ಲಿಂಗ್ ನ ನಾವು ಹೇಳ್ಕೊಂಡ್ ಬಂದಿರೋದ್ರಿಂದ ಆ ಸಿನಿಮಾದಲ್ಲಿ ನಾವು ಫಸ್ಟೇ ಅದನ್ನ ಹೇಳ್ಬಿಟ್ರೆ ಆ ಥ್ರಿಲ್ಲಿಂಗ್ ಹೋಗ್ಬಿಡುತ್ತೆ. ಅದು ಹೋಗದೆ ಸ್ಕ್ರೀನ್ ಮೇಲೆ ನೋಡಿದ್ರೆ ಅದು ಮಜಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇದರಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳನ್ನ ಯಾರನ್ನ ಅಳವಡಿಸ್ಕೊಂಡಿರ್ತಾರೆ ಸಿನಿಮಾದಲ್ಲಿ?
ಸೀನಿಯರ್ ಆರ್ಟಿಸ್ಟ್ ಅಂದ್ರೆ ಹೀರೋ ಇವ್ರು 3 ಜನ ಅಷ್ಟೇ ಹೊಸಬ್ರು, ಇದೆಲ್ಲ ಸೀನಿಯರೇ. ಕಾಸ್ಟಿಂಗ್ ತುಂಬಾ ಚೆನ್ನಾಗಿದೆ. ಮೈನ್ ರವಿ ಕಳೆ ನಮ್ಮೆಲ್ರಿಗೂ ಗೊತ್ತು, ಇಂಡಿಯನ್ ಆಕ್ಟರ್ ಆಕ್ಚುಲಿ ಅವರು, ಹೌದು ಸರ್. ಗೊತ್ತಲ್ಲ. ಎಲ್ಲ ಕನ್ನಡದವ್ರು ಅಂತ ತಿಳ್ಕೊಂಡಿದ್ದಾರೆ ಸರ್. ಇಲ್ಲ, ಕರೆಕ್ಟ್. ಅವರು ಜಾಸ್ತಿ ಸಿನಿಮಾ ಮಾಡಿರೋದು ಕನ್ನಡದಲ್ಲೇ. 125 ಸಿನಿಮಾ ಏನೋ ಮಾಡಿದ್ದಾರೆ ಕನ್ನಡದಲ್ಲಿ. ರೀಸೆಂಟ್ ಅವ್ರ ಇಂಟರ್ವ್ಯೂ ನೋಡಿದೆ ನಾನು. 125 ಸಿನಿಮಾ ಕನ್ನಡದಲ್ಲೇ ಮಾಡಿದ್ದಾರೆ. ಎಲ್ಲ ಲ್ಯಾಂಗ್ವೇಜ್ ಅಂತ. ಆಕ್ಚುಲಿ ಎಷ್ಟೋ ಜನ ಕನ್ನಡದವ್ರು ಅಂತಾನೆ ಅನ್ಕೊಂಡಿರೋದು. ಹಾಗೆ ಪರ್ಫಾರ್ಮೆನ್ಸ್ ಅವ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್. ಅವ್ರಿಗೆ ಅಂದ್ರೆ ಒಳ್ಳೆ ಕಂಟೆಂಟ್ ಬೇಕು. ಸೆಟ್ ಅಲ್ಲೇ ಇವ್ರು ಯಾರೋ ಹೊಸಬರು ಅಂತ ಯಾವುದೇ ಇದಿರ್ಲಿಲ್ಲ. ಅವರು ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಹೊಂದ್ಕೊಂಡು ಆ ಸೀನ್ ಕೇಳ್ಕೊಂಡು ಹೇಗ್ ಮಾಡ್ಬೇಕು ಹಾಗೆ ಮಾಡ್ಕೊಟ್ರು. ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದಕ್ಕೆ. ಗಣೇಶ್ ರಾವ್ ಸಾರು, ಗಣೇಶ್ ರಾವ್ ಅವರು ಸುಮಾರು ಕನ್ನಡ ಸಿನಿಮಾ ಮಾಡಿದ್ದಾರೆ, ನಾವೆಲ್ರಿಗೂ ಗೊತ್ತು. ತುಂಬಾ ಅಂದ್ರೆ ತುಂಬಾ ಸಿನಿಮಾ ಮಾಡಿದ್ದಾರೆ ಅವರು. ಅವ್ರ ಜೊತೆ ಅವರು ಮತ್ತೆ ಒಬ್ಬ ಪೊಲೀಸ್ ಆಫೀಸರು ಯತಿರಾಜ್ ಅವರು. ಯತಿರಾಜ್ ಎಲ್ರಿಗೂ ಗೊತ್ತಿರುತ್ತೆ, ಅವರೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಶೋಭರಾಜ್ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ತರ, ನೆಗೆಟಿವ್ ರೋಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಬಡ್ಡಿ ಭದ್ರ ಅನ್ನೋ ಕ್ಯಾರೆಕ್ಟರ್ ಅವ್ರದ್ದು. ಆ ಕ್ಯಾರೆಕ್ಟರ್ ಅವ್ರದ್ದು ತುಂಬಾ ಸೂಟ್ ಆಗುತ್ತೆ ಅಂತ ಗೊತ್ತಿದ್ದೆ ನಾನು ಅವ್ರನ್ನ ಆಯ್ಕೆ ಮಾಡ್ಕೊಂಡೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ಗೆ ಅವ್ರ ಕಾಸ್ಟ್ಯೂಮ್ ಅಲ್ಲಿ ಆ ಕ್ಯಾರೆಕ್ಟರ್ಗೆ ಸೂಪರ್ ಅಂತ ಹೇಳ್ಬೇಕು, ಆ ರೀತಿ ಬಂದಿದೆ. ಆಮೇಲೆ ಪದ್ಮಜರಾವ್ ಅವರು, ಪದ್ಮಜರಾವ್ ಮೇಡಮ್ ಒಂದು ಕ್ಯಾರೆಕ್ಟರ್. ಅವ್ರ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಒಂದು ಒಳ್ಳೆ ಅಂದ್ರೆ ಕೆಲವೊಂದು ಸೀನ್ಸ್ ಅಲ್ಲಿ ಕಣ್ಣಲ್ಲಿ ನೀರ್ ತರಿಸ್ತಾರ ಅವ್ರು, ಕೆಲವೊಂದು ಸೀನ್ಸ್ ಅಲ್ಲಿ. ಅಂತ ಪರ್ಫಾರ್ಮೆನ್ಸ್ ಅವ್ರದ್ದು. ಅವ್ರ ಬಗ್ಗೆ ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ನಾವು ದೊಡ್ಡವರಲ್ಲ, ಬಟ್ ಆ ರೀತಿ ನನ್ನ ಕತೆಗೆ ಹೇಗ್ ಬೇಕೋ ಹಾಗೆ ಕರೆಕ್ಟ್ ಆಗಿ ಸಿಕ್ಕಿದ್ದಾರೆ ಆರ್ಟಿಸ್ಟ್ಗಳು. ಭಯಂಕರ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಸೀನಿಯರ್ ಆರ್ಟಿಸ್ಟ್ ಅನ್ನೋರು ಇದಾರೆ, ಮಾಸ್ಟರ್ ಇದಾರೆ ಅಂತ ಕೇಳ್ಬಂದಿದ್ದಾರೆ. ಇವರು ಥ್ರಿಲ್ಲರ್ ಮಂಜು ಸರ್ ಫೈಟ್ ಮಾಸ್ಟರ್. ಥ್ರಿಲ್ಲರ್ ಮಂಜು ಸಾರು 2 ಫೈಟ್ ಮಾಡಿದ್ದಾರೆ, ವೈಲೆಂಟ್ ವೇಲು 2 ಫೈಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟ? ಥ್ರಿಲ್ಲರ್ ಮಂಜು ಸಾರ್ ಆಕ್ಚುಲಿ ಇನ್ನೇನ್ ಹೇಳೋಂಗಿಲ್ಲ. ಅವ್ರ ಫೈಟ್ಸ್ ಬಗ್ಗೆ ನಾವು ಎಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು, ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಂಗೇ ಇಲ್ಲ. ಅವ್ರ ಎನರ್ಜಿ, ಅವ್ರ ಫೈಟ್ ಹೇಗಂದ್ರೆ ನನಗೆ ಆಕ್ಚುಲಿ ಒಂದ್ ಫೈಟ್ ದಿನ ನಾನು ಹೇಳ್ತೀನಿ, ಒಂದು ಸಣ್ಣ ಎಕ್ಸಾಂಪಲ್. ಅವತ್ತವರು ಒಂದು ಸೀನ್ ಇದೆ, ಅಂದ್ರೆ ಒಂದು ಗೋಡೌನು ನಮ್ಗೂ ಅವತ್ತೊಂದೇ ಕೊಟ್ಟಿದ್ದಾರೆ ಟೈಮ್. ಓಕೆ, ಆ ಒನ್ ಡೇನಲ್ಲಿ ಏನ್ ಮಾಡ್ಬೇಕು, ನಾವು ಹೇಗ್ ಮಾಡ್ಬೇಕು, ಒಂದು ಸೀನ್ ಬೇರೆ ಇದೆ ಫೈಟ್ ಮುಂಚೆ. ಆ ಸೀನ್ ಮುಗಿಸ್ಬೇಕು, ಫೈಟ್ ಮುಗಿಸ್ಬೇಕು. ಟೈಮ್ ಬೇರೆ ಕಮ್ಮಿ ಇದೆ, ಅರ್ಥ ಆಗ್ತಾ ಇಲ್ಲ. 2 ಡೇಸ್ ಮಾಡ್ಲೇಬೇಕಾಗಿರೋ ಪರಿಸ್ಥಿತಿ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಸರ್ ಹೀಗಿದೆ ಪರಿಸ್ಥಿತಿ ಇದೆ, ನೀವು ಮುಗಿಸಿ ಅಂತ ಹೇಳಿದ್ರು. ಸರಿ, ನಮ್ದು ಹತ್ರ 11:30-12 ಗಂಟೆ ಆಗೋಯ್ತು. ಏನು ಆ ಒಂದು ಸೀನ್ ಮುಗಿಸೋಕೆ, ಆಕ್ಷನ್ ಸೀಕ್ವೆನ್ಸಸ್ ಮುಂದೆ ಬರೋ ಸೀನ್ಸು ಹಾಗೆ ಇರ್ತವೆ. ಹೌದು, ಅಷ್ಟು ಟೈಮ್ ತಗೊಂಡ್ಬಿಡ್ತು. ಆಮೇಲೆ ಬಾಮ ರೆಡಿ ಅಂದ್ರು. ಎಷ್ಟು ನಿಮಿಷ ಬೇಕು ನಿನಗಿದೆ ಫೈಟ್ ಅಂದ್ರು. ಸರ್ ಫೈಟ್ ಒಂದು 5 ನಿಮಿಷ ಬಂದ್ರೆ ಸಾಕು ಸರ್ ಅಂದೆ. ಅಷ್ಟೇ. ಹಿಂಗ್ ಬರ ನೋಡಿ ಸಂಜೆ 5:15 ಸಾಕಮ್ಮ, ಇನ್ನೊಂದ್ 10 ನಿಮಿಷ ಮಾಡ್ಕೊಳ್ಳ ಅಂದ್ರು. ಓ ಸರ್ ಬೇಜಾನ್ ಆಯ್ತು. ಫೈಟ್ ಇಲ್ಲೇ ಫೈಟ್ ತುಂಬಾ ತಗೊಳಕ್ ಆಗಲ್ಲ, ಅದು ಬಹಳ ಸ್ಪೀಡ್. ಅವರು ಅಷ್ಟು ಸ್ಪೀಡ್ ವರ್ಡ್ ಬಿ ಸಾಕಿದ್ರು. ಅದು ಅವ್ರ ಎನರ್ಜಿ, ಅವರ ಫಾಸ್ಟ್ನೆಸ್ ಅನ್ನೋದು ಬ್ರಾಂಡ್ ಇದ್ದಂಗೆ ಅವರು. ಅದು ಹೇಗ್ ಬೇಕಾರಾಗಿ ನಮ್ಗೆ ಹೇಗ್ ಬೇಕೋ ಒಂದು ಫೈಟು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಅದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾಗ ಅಂತೂ ಮಸ್ತು ಇದು. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀಕ್ವೆನ್ಸ್ ಫೈಟ್, ಒಂದು ಕ್ಲೈಮ್ಯಾಕ್ಸ್ ಚೇಸಿಂಗ್ ಫೈಟ್ ಒಂದಿದೆ. ಆ ಚೇಸಿಂಗ್ ಫೈಟ್ ಮಾಡೋವಾಗಂತೂ ಶೋಭರಾಜ್ ಸರ್ ಆದ್ರೆ ನಾನು ಎಳೆದು ಬಿಡ್ತೀನಿ ಗಾಡಿಯಲ್ಲಿ, ನಾನು ಇರಲ್ಲ, ನಿಮ್ ಬಗ್ಗೆ ಗೊತ್ತು ಅಂತ ಹೇಳ್ಕೊಂಡ್ಬಿಟ್ಟು ಡೂಪ್ ನಿಟ್ರು. ಆ ರೀತಿ ಅವರು ಚೇಸಿಂಗ್. ನಾನ್ ಕುಂತಿದೀನಿ, ಕ್ಯಾಮ್ರಾ ಇಟ್ಕೊಂಡು ಒಂದು ಕಾರಲ್ಲಿ ಹೋಗ್ತಾ ಇದೀವಿ. ಇದು ಒಂದು ಹೋಮ್ನಿಯಲ್ಲಿ, ಯಾರು ನಮ್ಮ ಮಾಸ್ಟ್ರು ನಾವು ಎಲ್ಲ ಕುಂತಿದ್ವಿ ಒಂದು ಹೋಮ್ನಿಯಲ್ಲಿ. ಕಾರ್ ಓಪನ್ ಮಾಡ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಮುಂದೆ ಚೇಸಿಂಗ್ ಮಾಡ್ಬೇಕು. ಅದು ಫುಲ್ ಬೆಟ್ಟ, ಕೋಲಾರ ಹತ್ರ ಕಾಣುತ್ತಲ್ಲ, ದೊಡ್ಡ ಬೆಟ್ಟ ಕಾಣುತ್ತಲ್ಲ, ಬೆಟ್ಟ. ಅದು ತುಂಬಾ ಅಲ್ಲಿ ಮೇಲ್ ನೋಡ್ಬೇಕು, ಇಲ್ಲಿಂದ ಏನ್ ಕಾಣಲ್ಲ. ಮೇಲ್ಗಡೆ ರೋಡ್ಗಳು ತುಂಬಾ ಚೆನ್ನಾಗಿದೆ. ಅದು ಬೆಟ್ಟದ ಮೇಲೆ ಬೆಟ್ಟ ಹೇಗೆ ರೋಡ್ಗಳು, ಆ ರೋಡ್ಗಳಲ್ಲಿ ಚೇಸಿಂಗ್. ಹೀರೋನು ಹಾಗೆ ಓಡಿಸ್ತಾ ಇದ್ದಾನೆ, ಭಯ ಇಲ್ದೆ. ಅವ್ನು ಹೊಸಬ ಅಲ್ವಾ, ಅವ್ನು ಚೆನ್ನಾಗಿ ಏನೋ ತೋರಿಸ್ಬೇಕು ಅಂತ. ನಮ್ಗೆ ಭಯ ಆಗ್ತಾ ಐತಿ. ಜಸ್ಟ್ ಬೈ ಮಿಸ್ಟೇಕ್ ಆಚೆ ಆ ಕಡೆಯಿಂದ ವೆಹಿಕಲ್ಸ್ ಬರ್ತಾ ಇದೆ, ಬೈ ಮಿಸ್ಟೇಕ್ ಅಲ್ಲಿ ಯಾವ್ದಕ್ಕಾದ್ರೂ ಟಚ್ ಆದ್ರೂ, ಇಲ್ಲಿ ಸ್ಕಿಡ್ ಆದ್ರೂ ಕೆಳಗಡೆ ಹೋಗ್ಬಿಡುತ್ತೆ. ಆ ರೀತಿ ಭಯ ಪಡ್ತಾ ಇದ್ವಿ.
ಅದಂತೂ ಹೇಳೋಂಗೆ ಇಲ್ಲ, ಗುಸ್ಬಂಪ್ಸ್ ಬರುತ್ತೆ ಅದನ್ನ ಆ ಸೀನ್ ಬಗ್ಗೆ ಈಗ ಹೇಳ್ಬೇಕು, totally- ಫೈಟ್ ಬಗ್ಗೆ ಅಷ್ಟೊಂದು ಸೂಪರ್ ಫೈಟ್ ಅಂತ ಹೇಳ್ಬೇಕದು. ಸಿನಿಮಾ ಥಿಯೇಟರ್ ನೋಡ್ತಾ ಇದ್ರೆ ಫಸ್ಟ್ ಇಂದ ಬಂದಿರೋದೊಂದು ಆ ಸೀನ್ ಬಂದಿದ ತಕ್ಷಣ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಮಸ್ತ್, ಅದ್ರ ಬಗ್ಗೆ ಯಾವುದೇ ಒಂದು ಮಾತಿಲ್ಲ. ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟ್ ಬ್ಯಾಕ್ ಗ್ರೌಂಡ್ ಸ್ಕೋರು ಅದಕ್ಕೆ ಹೆಂಗ್ ಬೇಕೋ ಹಾಗೆ ಅಂದ್ರೆ ಎಲ್ಲ ಕೆಲವೊಂದು ಸಿನಿಮಾಗಳಿಗೆ ಹಂಗೆ ಎಲ್ಲ ಒಂದು ಈ ತರ ಸೂಟ್ ಆಗುತ್ತೇನೋ ಅಂತ ನನ್ಗೆ ಅನ್ಸುತ್ತೆ. ಎಲ್ಲದಕ್ಕೂ ಹಾಗೆ ಬರಲ್ಲ, ಹೊಂದ್ಕೊಂಡ್ ಬಂದ್ಬಿಡುತ್ತೆ ಒಂದೊಂದ್ಸತಿ ಒಂದೊಂದ್ ಸಿನಿಮಾಗೆ ಪ್ರತಿಯೊಂದು ಅದೇ ತರ ಸೆಟ್ ಆಗ್ತವೆ ಹಾಗನ್ಸುತ್ತೆ. ಟೋಟಲ್ ಹೇಳ್ಬೇಕಾದ್ರೆ ನಿಮ್ ಸಿನಿಮಾ ಸೂಪರ್ ಆಗಿ ಬಂದಿದೆ ಅಂತಂದು ಎಲ್ಲ ನಿಮ್ಮ ಟೀಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಇವರು ಇರೋದ್ರಿಂದ ಎಲ್ಲ ಆರ್ಟಿಸ್ಟ್ಗಳು ವ್ಯಕ್ತಪಡಿಸಿದ್ರು. ಅದಕ್ಕೋಸ್ಕರ ನಾನು ಒಂದ್ಸರಿ ನಿಮ್ಗೆ ಇಂಟ್ರೂ ತಗೋಬೇಕಂತ ಬಂದಿದ್ದೆ. ಖಂಡಿತ ನಮ್ಗೆ ಈಗ ಜನವರಿಗೆ ಆ ಸಿನಿಮಾ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಜನವರಿ 24 ಅಂತ ಅನ್ಕೊಂಡಿದೀವಿ. ಡೇಟ್ಗಳು ಅದಕ್ಕೆ ಇನ್ನೂ ಕನ್ಫರ್ಮ್ ಮಾಡಿಲ್ಲ ನಾವು. ನಮ್ಗೆ ಒಂದ್ಸತಿ ಕನ್ಫರ್ಮ್ ಆದ್ಮೇಲೆ ನಾವು ಆ ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ. ಖಂಡಿತ ಆ ಡೇಟ್ ಅಲ್ಲಿ ದಯವಿಟ್ಟು ಪ್ರತಿಯೊಬ್ರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಹೊಸಬ್ರು ಅಂದ್ರೆ ಎಷ್ಟೋ ಮಾಡ್ತಾ ಇದಾರೆ, ಇಲ್ಲ ಅಂತಲ್ಲ. ಪ್ರತಿಯೊಬ್ರು ಎಲ್ಲಾರ್ದು ಒಂದೇ ತರ ಸಿನಿಮಾ ಇರುತ್ತೆ ಅಂತ ನಾನು ಹೇಳಲ್ಲ. ಸಿನಿಮಾ ಒಬ್ಬೊಬ್ರು ಚೆನ್ನಾಗಿರುತ್ತೆ, ಅವ್ರವ್ರ ಟ್ಯಾಲೆಂಟ್ ಮೇಲೆ ಇರುತ್ತೆ. ಬಟ್ ನಾನ್ ಹೇಳ್ತಾ ಇದ್ದೀನಿ 100% ನೀವು ಕೊಡು ₹100 ಟಿಕೆಟ್ಗೆ ಡಬಲ್ ವರ್ತ್ ಇದೆ. ನಾನು ಅದಕ್ಕೆ ಗ್ಯಾರಂಟಿ. ಯಾರಾದ್ರೂ ಸರಿ, ನಾನು ಚಾಲೆಂಜ್ ಮಾಡ್ತೀನಿ, ಯಾರಾದ್ರೂ ಸರಿ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದು ನನಗೆ ಸಿನಿಮಾ ಸರಿ ಇಲ್ಲ ಅಂದ್ರೆ ಅವ್ರ ಟಿಕೆಟ್ ದುಡ್ಡು ರಿಟರ್ನ್ ಕೊಡ್ತೀನಿ ನಾನು. ಅಷ್ಟೇ ಖಂಡಿತ ಕೊಡ್ತೀನಿ. 100% ಸಿನಿಮಾ ಇದೆ. ಇವರೆಲ್ಲ ಆರ್ಟಿಸ್ಟ್ ಹೇಳಿದ್ದಾರೆ ಬಂದಿದೆ ಅಂತ. ಅಷ್ಟೊಂದು ಕಂಟೆಂಟ್ ಕಾನ್ಫಿಡೆನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಸಿನಿಮಾ ಅಷ್ಟು ಚೆನ್ನಾಗಿದೆ. ಖಂಡಿತ. ಇನ್ನೊಂದೇನಂದ್ರೆ ಈ ಸಿನಿಮಾ ಜನ ಬಂದಿಲ್ಲ ಅಂದ್ರೆ ನಾನ್ ಮತ್ತೆ ಸಿನಿಮಾ ಮಾಡೋದೇ ವೇಸ್ಟ್ ಅಂತ ಅನ್ಸುತ್ತೆ ನನಗೆ. ಇಂಥ ಸಿನಿಮಾನೇ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಸಿನಿಮಾ ಮಾಡೋದು ವೇಸ್ಟ್ ಹೊಸಬ್ರ ಜೊತೆ. ಇದು ರಿಯಲ್ ಫ್ಯಾಕ್ಟ್ ಇದು. ಯಾಕಂದ್ರೆ ಸುಮ್ಮನೆ ಮಾಡೋದು ವೇಸ್ಟ್ ಅಲ್ವಾ? ಹೌದು, ಆ ರೀತಿ ಇದೆ. ಖಂಡಿತ ಒಂದು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಮಾಡ್ತೀವಿ. ಸಂಕ್ರಾಂತಿ ಹಬ್ಬ ಆದ್ಮೇಲೆ ಖಂಡಿತ ಒಂದು ಒಳ್ಳೆ ಸಿನಿಮಾ ನಿಮಗೋಸ್ಕರ. ನಿಮ್ ಚಾನಲ್ ಹೆಸರು ಹೊಸದುರ್ಗ ಪಂಚಾಯತ್ ಟಿವಿ ಅಂತ. ಹೊಸದುರ್ಗ ಪಂಚಾಯತ್ ಟಿವಿ ಅವ್ರಿಗೆ ಕಡೆಯಿಂದ ಇವತ್ತು ನಮ್ಮ ದಂಡಕ ಸಿನಿಮಾ ಪ್ರಮೋಷನ್ಗಾಗಿ ಇವರು ಭಾಗವಹಿಸಿ ನಮ್ಗೆ ಪ್ರಮೋಷನ್ ಮಾಡಿಕೊಡ್ತಿರೋದ್ರಿಂದ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಹಾಗೆ ದಯವಿಟ್ಟು ಸಿನಿಮಾ ನೋಡಿ. ನಾವಿನ್ನೂ ಯಾವುದೇ ಸಾಂಗ್ಗೆ ಆಗ್ಲಿ ಟ್ರೈಲರ್ ಟೀಸರ್ ಏನು ಬಿಡ್ತೀವಿ. ಖಂಡಿತ ಅದು ಗೊತ್ತಾಗುತ್ತೆ. ಅದು ಇವ್ರ ಚಾನಲ್ ಒಂದು ಅಂದ್ರೆ ಬಿಡುಗಡೆ ಆದಾಗ ನಾವೊಂದು ರಿವ್ಯೂ ಕೊಡ್ತೀವಿ ಖಂಡಿತ. ಅದರಿಂದ ದಯವಿಟ್ಟು ಎಲ್ರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಹೊಸಬ್ರು ಸಿನಿಮಾ ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ಬಂದಿಲ್ಲ, ನಾವು ಸುಮಾರು ಸಿನಿಮಾ ಮಾಡಿದೀವಿ. ಬಟ್ ಸಕ್ಸಸ್ ಆಗೋವರೆಗೂ ಹೊಸಬ್ರೆ ಅಂತಾನೆ. ಸಕ್ಸಸ್ ಆಗಿ ಒಂದು ರೇಂಜ್ ಹೊಸಬ್ರೆ ನಾವು ಲೆಕ್ಕಕ್ಕೆ. ಅದರಿಂದ ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಕನ್ನಡ ಎಷ್ಟೋ ಜನ ಆರ್ಟಿಸ್ಟ್ ಇದ್ದಾರೆ, ಎಷ್ಟೋ ಜನ ಟೆಕ್ನಿಷಿಯನ್ಸ್ ಇದ್ದಾರೆ. ಅವ್ರಿಗೆಲ್ಲ ಒಂದು ಖಂಡಿತ 4 ಸಿನಿಮಾ ಓಡ್ದಾಗ್ಲೇ ಅವ್ರಿಗೆಲ್ಲ ಜೀವನ ಅನ್ನೋದು ಸಿಗುತ್ತೆ. ಅದಕ್ಕೋಸ್ಕರ ಎಷ್ಟೋ ಜನ ಕನಸುಗಳು ಕಟ್ಕೊಂಡು ಬರ್ತಾರೆ ಇಲ್ಲಿ. ಖಂಡಿತ. ಅದರಿಂದ ದಯವಿಟ್ಟು ಬಂದ್ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಸೋ ಮಚ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ದಂಡಕ. ಥ್ಯಾಂಕ್ ಯು.